ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ಧೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ. ಅನೇಕ ಪೂಜಾ ಆಚರಣೆ, ಧಾರ್ಮಿಕ ಯಾತ್ರೆ, ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ. ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು, ಕಾರಣಗಳೇನು? ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ, ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ. ಮೈಸೂರು, ಚಾಮರಾಜನಗರ, ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ. ಬಹುಬಗೆಯ ಧಾರ್ಮಿಕ ನಂಬಿಕೆ, ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ. ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ, ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ. ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ, ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ. ಹೀಗಿದ್ದು ಭರವಸೆ, ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ. ಅಹಮದ್ ಶಾ ವಲಿ ಇವರು ಅಜ್ಮೀರ್ನ ಆಜಾ ಗರೀಬನ್ ಅವತಾಯ ರಸೂಲ್ ಗುರುಗಳವರು, ಅವರ ಶಿಷ್ಯರು. ಅಲ್ಲಿಂದ ಇಲ್ಲಿಗೆ ಬಂದರು. ಇದು ದೊಡ್ಡ ಕಾಡು. ಈ ಕಾಡಿನಲ್ಲಿ ಮಹಾಗುರು ಮೊಹಮ್ಮದ್ ರಸೂಲ್ ಅವರ ಪ್ರಾರ್ಥನೆಗೆ ಕುತ್ಕೊಂಡ್ರು. ಆಮೇಲೆ ಇಲ್ಲಿ ದೊಡ್ಡ ರಕ್ಕಸಿದ್ದ. ಈ ಕಡೆ ಹಳ್ಳಿಗಳಿಗೆಲ್ಲ ಭಾಳ ಕಾಟ ಕೊಡೋಣ. ಅದಕ್ಕೆ ಇವ್ರ ಮೇಲೆ ಆಕ್ರಮಣ ಮಾಡಕ್ಕೆ ಬಂದ. ಇವ್ರ ಹತ್ರ ಒಂದು ತಲವಾರ್ ಇತ್ತು. ತಲವಾರ್ ಅಂದರೆ ಖಡ್ಗ. ಆ ಖಡ್ಗದಿಂದ ರಕ್ಕಸನ್ನು ಹೊಡೆದ್ರು, ಸತ್ತೋದ. ಇಲ್ಲೇ ಅಕ್ವೈರ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡ್ರು ಸ್ವಾಮಿಯವರು. ಭಾಳ ಜನ ಇಲ್ಲಿ ತೊಂದರೆಗಿದ್ರು. ಅವ್ರಿಗೆ ಸ್ವಾಮಿಯವರು ಕಲ್ಮ ಓದಿಸಿ ಅವ್ರನ್ನ ಶಿಷ್ಯರು ಮಾಡಿದರು. ನಿಮಗೆ ಯಾವ ಜಾತಿಯೂ ಇಲ್ಲ, ದೇವರು ಸೃಷ್ಟಿ ಮಾಡೋದು ನಿಮ್ಮನ್ನು ಮಾನವರನ್ನಾಗಿ ಸೃಷ್ಟಿ ಮಾಡಿರೋದು. ಶಾಂತಿ ಧರ್ಮ ಅಂದರೆ ಮಾನವ ಧರ್ಮ. ಅಲ್ಲ ಅಂದರೆ ದೇವರು, ಗಾಡ್, ಮುರುಘ, ಅವರವ್ರ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಗಾಡ್ ಅಂತಾರೆ. ಅಲ್ಲಾಹನನ್ನು ನೋಡಲಿಲ್ಲ ನೀವು. ಅಲ್ಲಾಹನನ್ನು ನೋಡ್ಬೇಕಂದ್ರೆ ಅಲ್ಲಾಹನು ನಿಮ್ಮಲ್ಲೇ ಇದ್ದಾನೆ, ಅಂದರೆ ದೇವರು ನಿಮ್ಮಲ್ಲೇ ಇದ್ದಾನೆ. ಅದನ್ನು ತಿಳಿದ್ರೆ ನೀವು ಸ್ವರ್ಗಾಧಿಪತಿಗಳು. ಈಗ ಮುಸ್ಲಿಮ್ಸ್ ಏನು ಹೇಳ್ತಾರೆ, ಅಲ್ಲಾಹನ ಜನ್ನತ್ ದೇವ್ ಅಂತಾರೆ. ಏ ಇನ್ಸಾನ್ ದೀನ್ ಕ ಸರ್ದಾರೋಕು ಜನ್ನತ್ ಕೈಕು ಭೀಕ್ ಮಂಗ್ರಾಹ ಅಂತಂದರೆ ನೀವು ಸ್ವರ್ಗದ ಅಧಿಪತಿಗಳು. ನೀವು ಸ್ವರ್ಗಕ್ಕೆ ಅಧಿಪತಿಯಾಗಿ ಸ್ವರ್ಗನೇ ಯಾಕೆ ಭಿಕ್ಷೆ ಬೇಡ್ತೀರಾ ನೀವು? ನಿಮಗೆ ದೇವರ ಸನ್ನಿಧಾನಕ್ಕೆ ಡೈರೆಕ್ಟ್ರಿಗೆ ಕಳಿಸ್ತಾ ಇದ್ದೀನಿ. ಅಲ್ಲಾ ಅನಗೋ ಈತಡೆ ಚೂಡಮ್ಮ, ಎಲ್ಲ ಲೋಕಮಲು ವಾಡಿ ಈತಡಮ್ಮ. ಎಲ್ಲ ತರಹಗಳಲ್ಲಿ, ಎಲ್ಲ ಮಾನವರಲ್ಲಿ ದೇವರೇ ಇರೋದು. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಹುಡುಕಾಡ್ತಾ ಇದ್ದಾರೆ. ಅದಕ್ಕೆ ಬರ್ರಿ, ನಿಮ್ಮಲ್ಲಿರ್ತಕ್ಕಂಥ ದೇವರನ್ನು ಪರಿಚಯ ಮಾಡಿ ನಿಮ್ಮ ದೇವರ ಸನ್ನಿಧಾನಕ್ಕೆ ಡೈರೆಕ್ಟ್ರ್ ಅಲ್ಲಿಗೆ ಕಳಿಸ್ತಾ ಇದ್ದೀನಿ. ಈ ವಸ್ತು ಬಿಡಿಸಿ, ಈ ದೇಹ ಮಣ್ಣಿನಿಂದ ಮಾಡಿರೋದಲ್ಲ, ಇದು ಬಿಟ್ಟೋಗ್ತದೆ. ಇದರಲ್ಲಿ 4 ಶರೀರ ಅದಾವೆ. ಈ 4 ಶರೀರಗಳನ್ನು ಒಂದು ಮಾಡಿ ಏಕೈಕ್ಯ ಪರಮಾತ್ಮ ಆಗಿರ್ತಕ್ಕಂಥ ಅಲ್ಲಾಹನ ಸನ್ನಿಧಾನಕ್ಕೆ ಕಳಿಸ್ತಾ ಇದ್ದೀನಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು. ಅಂಥ ಬೋಧವನ್ನು ತಿಳಿರಿ, ಶಾಂತಿಯನ್ನು ನಿಮ್ಮಲ್ಲಿ ಇಟ್ಕೊಳ್ರಿ, ಶಾಂತಿ ಧರ್ಮವನ್ನು ಮಾಡಿರಿ. ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಣ ಸೆಳೆಯುವ ನೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.